ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಪ್ರಜ್ಞಾ ಆಟೋಮೊಬೈಲ್ ಸಹಭಾಗಿತ್ವದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಕಸ ಸಂಗ್ರಹಕ್ಕೆ ವಿದ್ಯುತ್ ಚಾಲಿತ ಆಟೋಗಳ ಲೋಕಾರ್ಪಣೆ ಕಾರ್ಯಕ್ರಮ ನಗರದ ಪುರಭವನದ ಆವರಣದಲ್ಲಿ ಬುಧವಾರ ನೆರವೇರಿತು. ಬೆಂಗಳೂರಿನ ಪ್ರಜ್ಞಾ ಆಟೋಮೊಬೈಲ್ಸ್ ತಯಾರಿಸಿದ 24 ಪರಿಸರ ಸ್ನೇಹಿ ಮಾಲಿನ್ಯರಹಿತ ವಾಹನಗಳನ್ನು ಪೌರ ಕಾರ್ಮಿಕರಿಗೆ ನೀಡಲಾಯಿತು. ಕಸ ಸಂಗ್ರಹ ವಾಹನಗಳನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ವಿದ್ಯುತ್ ಚಾಲಿತ ವಾಹನ ಸ್ವಚ್ಛ ಮಂಗಳೂರಿನ ಜೊತೆಗೆ ಹಸಿರು ಮಂಗಳೂರು ಪರಿಕಲ್ಪನೆ ಸಾಕಾರಕ್ಕೆ ಪೂರಕವಾಗಿದೆ. ಪ್ರಧಾನಿ ಮೋದಿಯವರ ಕಲ್ಪನೆಯ ಆತ್ಮನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾ ಯೋಜನೆಯಂತೆ ಪ್ರಜ್ಞಾ ಆಟೋಮೊಬೈಲ್ಸ್ ಕಸ ಸಂಗ್ರಹ ವಾಹನ ಒದಗಿಸಿದೆ. ಇದರ ಸಮರ್ಪಕವಾಗಿ ನಿರ್ವಹಣೆ ಮಾಡುವುದು ಪಾಲಿಕೆಯ ಜವಾಬ್ದಾರಿ ಎಂದರು. ಸ್ವಚ್ಛ ಮಂಗಳೂರಿನ ಕಲ್ಪನೆ ಇದೆ, ಕ್ಲೀನ್ ಮಂಗಳೂರಿನ ಕಲ್ಪನೆ ಇದೆ. ಅದಕ್ಕೆ ಒಂದು ಗ್ರೀನ್ ಮಂಗಳೂರಿನ ಕಾನ್ಸೆಪ್ಟನ್ನು ಜೋಡಿಸಿಕೊಂಡು ಮಂಗಳೂರು ಸ್ವಚ್ಛವಾಗಿರಬೇಕು, ಮಂಗಳೂರು ಹಸಿರಾಗಿರಬೇಕು ಅನ್ನೋಂಥ ಕಲ್ಪನೆಯ ಭಾಗವಾಗಿ ಇವತ್ತು ಇಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಆಗ್ತಾ ಇರುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ. ಒಂದು, ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರುವಂಥ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತದ ಕಡೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ರೀತಿಯ ಕಂಪನಿಗಳು ದೇಶೀಯ ಮೇಡ್ ಇನ್ ಇಂಡಿಯಾ ಆಗಿರುವಂಥ ಈ ಪ್ರಾಡಕ್ಟ್ಸ್ಗಳು ಬರ್ತಾ ಇರುವಂಥದ್ದು ತುಂಬ ಖುಷಿ ಕೊಡುವಂಥ ಸಂಗತಿ. ನನಗೆ ವಿಶ್ವಾಸ ಇದೆ, ಮಂಗಳೂರಿನ ಜನತೆ ಸ್ವಚ್ಛ ಮಂಗಳೂರು, ಹಸಿರು ಮಂಗಳೂರಿಗೆ ಬೆಂಬಲ ಕೊಡ್ತಾ ಇರುವಂಥ ಜನರು ಇದನ್ನು ಸದುಪಯೋಗ ಪಡಿಸ್ಕೊಳ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಮತ್ತು ನಾನು ಮಂಗಳೂರು ಮಹಾನಗರ ಪಾಲಿಕೆಗೆ ಹೇಳ್ತಾ ಇದ್ದೇನೆ, ಇದರ ಮೇಂಟೆನೆನ್ಸ್ ಮಾಡುವಂಥದ್ದು ಕೂಡ ಜವಾಬ್ದಾರಿ. ಯಾಕೆಂದರೆ ಇದು ಹೊಸ ವ್ಯವಸ್ಥೆ. ನಾವು ಡೀಸೆಲ್ ವೆಹಿಕಲ್ಗಳನ್ನು ಉಪಯೋಗ ಮಾಡಿ ಅದರ ಮೇಂಟೆನೆನ್ಸ್ ಒಂದು ರೀತಿ ಆದರೆ, ಇಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಮೇಂಟೈನ್ ಮಾಡುವಂಥದ್ದು ಕೂಡ ಅಷ್ಟೇ ಜವಾಬ್ದಾರಿ ನಮಗಿದೆ. ಹಾಗಾಗಿ ಈ ರೀತಿಯ ಪ್ರಯತ್ನಗಳು ಯಶಸ್ವಿ ಆಗಬೇಕಾದ್ರೆ ನಾವು ಇದಕ್ಕೆ ಬೆಂಬಲವನ್ನು ಕೊಡಬೇಕು ಮತ್ತು ಇದನ್ನು ಸದುಪಯೋಗ ಪಡಿಸಿಕೊಳ್ಬೇಕಾಗಿದೆ. ಹಾಗಾಗಿ ಶಾಸಕ ವೇದವ್ಯಾಸ್ ಕಾಮತ್ ಮಾತನಾಡಿ, ಕಸ ಸಂಗ್ರಹಕ್ಕೆ ಎಲೆಕ್ಟ್ರಿಕ್ ಚಾಲಿತ ವಾಹನಗಳ ಬಳಕೆ ರಾಜ್ಯದಲ್ಲೇ ನೂತನ ಯೋಜನೆಯಾಗಿದೆ. ಮೊದಲ ಹಂತದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ 24 ವಾಹನ ಬಂದಿದೆ. ಈ ವಾಹನವನ್ನು ಒಮ್ಮೆ ಚಾರ್ಜ್ ಮಾಡಿದರೆ 90 ಕಿಲೋಮೀಟರ್ ಕ್ರಮಿಸಬಹುದು. ಇಂದಿನ ದಿನಗಳಲ್ಲಿ ಈ ವಾಹನಗಳು ಹೆಚ್ಚು ಉಪಯೋಗ ಆಗಲಿದೆ ಎಂದರು. ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಕಸ ಸಂಗ್ರಹದ ದೃಷ್ಟಿಯಲ್ಲಿ ವಿದ್ಯುತ್ ಸಂಚಾರದ ವಾಹನವನ್ನು, 3 ಚಕ್ರದ ವಾಹನವನ್ನು ಇವತ್ತು ಉಪಯೋಗಿಸಿಕೊಳ್ಳುವಂಥ ಚಿಂತನೆಯನ್ನು ನಾವು ಕಳೆದ ಅವಧಿಯಲ್ಲಿ ಪ್ರಾರಂಭ ಮಾಡಿ ಈ ಅವಧಿಯಲ್ಲಿ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ಸರ್ಕಾರದ ವತಿಯಿಂದ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಚಿಂತನೆಯನ್ನು ಮಾಡಿ ಇದಕ್ಕೆ ಭಾಳ ದೊಡ್ಡ ರೀತಿಯ ಕೇಂದ್ರ ಸರ್ಕಾರದ ಅನುದಾನವನ್ನು ಜೋಡಿಸ್ಕೊಂಡು ಇಡೀ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲ ಈ ವಾಹನಗಳಿರ್ಬೋದು ಅಥವಾ ಈ ಹಿಂದೆ ಸರಿಸುಮಾರು 100ಕ್ಕೂ ಅಧಿಕ ವೇಸ್ಟ್ ಕಲೆಕ್ಷನ್ಗೆ ಮಾಡಿದಂಥ ವಾಹನಗಳು ಮಾನ್ಯ ಕೇಂದ್ರ ಸರ್ಕಾರದ ಸ್ವಚ್ಛತೆಯ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸಿಕೊಂಡಂಥ ಅದರ ಅಧೀನದಲ್ಲಿ ಇವತ್ತು ಪ್ರಪ್ರಥಮವಾಗಿ ಕರ್ನಾಟಕದ ಮಂಗಳೂರಿನ ಮಹಾನಗರ ಪಾಲಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಇವತ್ತು ಮಂಗಳೂರು ಅಂತ ಹೇಳಿದರೆ ಭಾಳ ಕಿರಿದಾದ ಓಣಿ ರಸ್ತೆಗಳಿದೆ. ಆ ಓಣಿ ರಸ್ತೆಗಳಿಗೆ ಹೋಗಬೇಕು ಅಂತ ಹೇಳಿದರೆ ಸಣ್ಣದಾದ ವಾಹನಗಳೇ ಬೇಕು. ಅದಕ್ಕೆ ಈ ರೀತಿಯ 3 ಚಕ್ರದ ವಾಹನಗಳನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳುವಂಥದ್ದನ್ನು ಚಿಂತನೆ ಮಾಡಿಕೊಂಡು, ಅದರಲ್ಲಿ ಕೂಡ ಇದು ಎಲ್ಲೋ ಒಂದು ಕಡೆ ಪೊಲ್ಯೂಷನ್ ಫ್ರೀ ಆಗಿ ಬ್ಯಾಟ್ರಿಯನ್ನು ರೀಚಾರ್ಜ್ ಮಾಡುವ ಮುಖಾಂತರ ಅದರಲ್ಲಿ ಕೂಡ ಒಣಕಸ ಹಸಿ ಕಸವೆಲ್ಲವನ್ನು ಬೇರೆ ಬೇರೆ ರೀತಿಯಲ್ಲಿ ಸಂಗ್ರಹಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಮಹಿಳೆಯರಿಗೆ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಉಪಯೋಗಿಸಿಕೊಳ್ಳುವಂಥ ಚಿಂತನೆಯೊಂದಿಗೆ ಈ ವಾಹನವನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ. ಅಧ್ಯಕ್ಷತೆ ವಹಿಸಿದ್ದ ಮೇಯರ್ ಸುಧೀರ್ ಶೆಟ್ಟಿ ಕನ್ನೂರು ಮಾತನಾಡಿ, ಮಾಲಿನ್ಯರಹಿತ ವಾಹನಗಳನ್ನು
ಕಸ ಸಂಗ್ರಹಕ್ಕೆ ಬಳಸುವ ಮೂಲಕ ಮಂಗಳೂರು ಮಹಾನಗರ ಪಾಲಿಕೆ ಇಟ್ಟಂತಹ ಹೆಜ್ಜೆ ದಿಟ್ಟತನವಾಗಿದೆ. ಕೇಂದ್ರ, ರಾಜ್ಯ ಮತ್ತು ಮಂಗಳೂರು ಮಹಾನಗರ ಪಾಲಿಕೆ ಅನುದಾನದಿಂದ ಬ್ಯಾಟರಿ ಚಾಲಿತ ಆಟೋ ಖರೀದಿಸಲಾಗಿದೆ. ಸದ್ಯಕ್ಕೆ 3 ವಾರ್ಡ್ಗಳಿಗೆ ಒಂದರಂತೆ ಓಣಿ ಇರುವ ಪ್ರದೇಶಗಳಲ್ಲಿ ಹಸಿ, ಒಣಕಸ ಸಂಗ್ರಹಕ್ಕೆ ಈ ವಾಹನಗಳನ್ನು ಬಳಸಲಾಗುವುದು. ಕಿಲೋಮೀಟರಿಗೆ 40 ಪೈಸೆ ಮಾತ್ರ ವೆಚ್ಚವಾಗುತ್ತದೆ. ಮಾಲಿನ್ಯರಹಿತ ಮಂಗಳೂರು ಹಾಗೂ ಸ್ವಚ್ಛತೆಯಲ್ಲಿ ಮಂಗಳೂರನ್ನ ನಂಬರ್ 1 ಮಾಡುವುದು ನಮ್ಮ ಗುರಿಯಾಗಿದೆ ಎಂದರು. ಬ್ಯಾಟರಿ ಚಾಲಿತ ರಿಕ್ಷಾವನ್ನು ಇವತ್ತು ಉದ್ಘಾಟನೆ ಮಾಡುವುದರ ಮುಖಾಂತರ ಮಂಗಳೂರು ಮಹಾನಗರ ಪಾಲಿಕೆ ಇವತ್ತು ಒಂದು ಉತ್ತಮವಾದಂಥ ಹೆಜ್ಜೆಯನ್ನು ಇಟ್ಟಿದೆ ಎಂಬುದಾಗಿ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕೆಂಬಂತಹ ನಿಟ್ಟಿನಲ್ಲಿ ಸ್ವಚ್ಛ ಭಾರತ್ ಎಂಬಂತಹ ಕಲ್ಪನೆಯನ್ನು ಇಡೀ ನಮ್ಮ ದೇಶಕ್ಕೆ ಕೊಟ್ಟರು. ಅದರಲ್ಲಿ ವಿಶೇಷವಾಗಿ ಪ್ರತಿ ವರ್ಷವೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆಗೆ ಸ್ವಚ್ಛ ಭಾರತ್ ಅಡಿಯಲ್ಲಿ ಸಾಕಷ್ಟು ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಸ್ವಚ್ಛ ಭಾರತ್ ಮಿಷನ್ ಅಡಿ ಕೇಂದ್ರ ಸರ್ಕಾರ, ಅದರ ಜೊತೆಗೆ ರಾಜ್ಯ ಸರ್ಕಾರ, ಅದರ ಜೊತೆಗೆ ಮಂಗಳೂರು ಮಹಾನಗರ ಪಾಲಿಕೆ ಈ 3 ಸಂಸ್ಥೆ ಸೇರಿ ನಾವು ಹೊಸದಾಗಿ ನಮ್ಮ ವಾಹನವನ್ನು ಖರೀದಿ ಮಾಡುವುದರ ಜೊತೆಗೆ ಇವತ್ತು ಪರಿಸರವನ್ನು ಉಳಿಸುವಂತಹ ಈ ನಿಟ್ಟಿನಲ್ಲಿ ನಾವು ಇವತ್ತು ಬ್ಯಾಟ್ರಿ ಚಾಲಿತ ರಿಕ್ಷಾವನ್ನು ನಾವು ಖರೀದಿ ಮಾಡೋದರ ಮುಖಾಂತರ ಇವತ್ತು ಮಂಗಳೂರಿಗೆ ಒಂದು ದೊಡ್ಡ ಒಂದು ಕೊಡುಗೆಯನ್ನು ಮಹಾನಗರ ಪಾಲಿಕೆ ಕೊಟ್ಟಿದೆ ಎಂಬುದಾಗಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಶಾಸಕ ಡಾಕ್ಟರ್ ವೈ ಭರತ್ ಶೆಟ್ಟಿ, ಉಪಮೇಯರ್ ಸುನೀತಾ, ಮನಪಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಭರತ್ ಕುಮಾರ್, ಗಣೇಶ್ ಕುಲಾಲ್, ಲೋಹಿತ್ ಅಮೀನ್, ವರುಣ್ ಚೌಟಾ, ಪ್ರತಿಪಕ್ಷ ನಾಯಕ ಪ್ರವೀಣ್ ಚಂದ್ರ ಅಳ್ವಾ, ಕಾರ್ಪೊರೇಟರ್ ದಿವಾಕರ್ ಪಾಂಡೇಶ್ವರ್, ಆರೋಗ್ಯಾಧಿಕಾರಿ ಡಾಕ್ಟರ್ ಮಂಜಯ್ಯ ಶೆಟ್ಟಿ, ಪ್ರಜ್ಞಾ ಆಟೋಮೊಬೈಲ್ಸ್ ವ್ಯವಸ್ಥಾಪಕ ನಿರ್ದೇಶಕ ಆದಿತ್ಯ ಸುರಾನಾ ಉಪಸ್ಥಿತರಿದ್ದರು.